ರೀಲ್ಸ್ ಪೋಸ್ಟ್ ಮಾಡ್ತೀರಾ, ವ್ಯೂಸ್ ಬರಲ್ಲ, ಫಾಲೋವರ್ಸ್ ಜಾಸ್ತಿ ಆಗ್ತಿಲ್ಲ. ಇದಕ್ಕೆಲ್ಲ ಏನು ಮಾಡೋದು? ಅತಿ ಕಡಿಮೆ ಟೈಮ್ ಒಳಗೆ ಸೋಷಿಯಲ್ ಮೀಡಿಯಾ ಒಳಗೆ ವೈರಲ್ ಆಗೋದು ಹೆಂಗೆ? ಇದೆಲ್ಲ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಠಲ್ SP. ಇದೇ ಫಸ್ಟ್ ಟೈಮ್ ನೀವು ನನ್ನ ಯೂಟ್ಯೂಬ್ ಒಳಗೆ ನೋಡಾತಿದ್ರಿ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದೇ ಥರ ನಿಮಗೆ ಯೂಸ್ ಆಗೋ ಥರ ವೀಡಿಯೋಸ್ನ ಇನ್ಮೇಲೆ ಅಪ್ಲೋಡ್ ಮಾಡ್ತಿರ್ತೀನಿ. ಜಾಸ್ತಿ ತಲೆ ತಿನ್ನಕ್ಕೆ ಹೋಗಲ್ಲ, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ನೀವು ಇನ್ಸ್ಟಾಗ್ರಾಮ್ ಒಳಗೆ ವೈರಲ್ ಆಗ್ಬೇಕು, ಸ್ಟಾರ್ ಆಗ್ಬೇಕು, ನಿಮ್ಮ ವೀಡಿಯೋಸ್ ಜಾಸ್ತಿ ವ್ಯೂಸ್ ಬರ್ಬೇಕು, ಇದು ನಿಮ್ಮ ಆಸೆ. ನಿಮ್ಮ ವೀಡಿಯೋಸ್ ಇನ್ಸ್ಟಾಗ್ರಾಮ್ ಒಳಗೆ ವೈರಲ್ ಆಗತ್ತಿಲ್ಲ, ರೀಲ್ಸಿಗೆ ಜಾಸ್ತಿ ವ್ಯೂಸ್ ಬರತ್ತಿಲ್ಲ, ನಿಮಗೆ ಜಾಸ್ತಿ ಫಾಲೋವರ್ಸ್ ಆಗತ್ತಿಲ್ಲ. ಇದಕ್ಕೆಲ್ಲ ಕಾರಣ ನೀವು. ಹೌದು, ಇದಕ್ಕೆಲ್ಲ ಕಾರಣ ನೀವು. ಹೆಂಗಂತಂದ್ರೆ ನೀವು ಅಪ್ಲೋಡ್ ಹೆಂಗೆ ಮಾಡ್ತೀರಿ ವಿಡಿಯೋ. ಒಂದು ವಿಡಿಯೋನ ಶೂಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಹೈ ಕ್ವಾಲಿಟಿ ಕ್ಯಾಮ್ರಾ ಇಲ್ಲ. ನಿಮ್ಮ ಹತ್ರ ಇರೋ ಕ್ಯಾಮ್ರಾದಲ್ಲಿ ಅಟ್ಲೀಸ್ಟ್ ಶೇಕ್ ಆಗದೇ ಇರೋ ರೀತಿ ಸಿನಿಮ್ಯಾಟಿಕ್ ಆಗಿ ನೀವು ವಿಡಿಯೋ ಮಾಡಿದರೆ, ಹಾಗೆ ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ಹೈ ಕ್ವಾಲಿಟಿ ಅಂತ ಸೆಟ್ಟಿಂಗ್ ಬರುತ್ತದೆ. ಅಪ್ಲೋಡ್ ಮಾಡಬೇಕಾದ್ರೆ ಅಂದರೆ ನಿಮ್ಮ ರೀಲ್ಸ್ನ ಪೋಸ್ಟ್ ಮಾಡ್ಬೇಕಾದ್ರೆ ಅಲ್ಲಿ ನೀವು ವಿಡಿಯೋ ಯಾವ ರೀತಿ ಔಟ್ಪುಟ್ ಬಂದಿರುತ್ತಲ್ಲ ನಿಮ್ಗೆ, ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಆಗಬೇಕು. ನೀವು ಅಲ್ಲಿ ಅದನ್ನು ಆಫ್ ಮಾಡಿದ್ರಿ ಅಂದ್ರೆ ನಿಮ್ಮ ವಿಡಿಯೋ ಕ್ವಾಲಿಟಿ ಹೋಗ್ತೈತೆ ಅಲ್ಲಿ. ಸೊ ಅದಾಗಬಾರ್ದು. ನಿಮ್ಮ ವಿಡಿಯೋ ಹೈ ಕ್ವಾಲಿಟಿ ಒಳಗೆ ಪೋಸ್ಟ್ ಆಗಬೇಕು, ಇದು ಒಂದು. ನೆಕ್ಸ್ಟ್, ನಿಮ್ಮ ವಿಡಿಯೋಕ್ಕೆ ನೀವು ಅಟ್ಲೀಸ್ಟ್ ಒಂದು ಚಲೋ ಕ್ಯಾಪ್ಷನ್ ಕೊಟ್ಟಿರ್ಬೇಕು ನೀವು ಬರೆದು. ಆಮೇಲೆ ಒಂದು 15 ಮಟ್ಟ ಟ್ರೆಂಡಿಂಗ್ ಇರೋ ಹ್ಯಾಶ್ಟ್ಯಾಗ ಮತ್ತು ಹಂಗೆ ಆ ವಿಡಿಯೋಕ್ಕೆ ಸಂಬಂಧಪಡುವಂಥ ಹ್ಯಾಶ್ಟ್ಯಾಗ್ ನೀವು ಅದಕ್ಕೆ ಹಾಕಬೇಕು. ಇಷ್ಟೆಲ್ಲ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮುಗಿತಾ ವೈರಲ್ ಆಗುತ್ತೆ? ಇಲ್ಲ, ಚಾನ್ಸೇ ಇಲ್ಲ. ನಿಮ್ಮ ವಿಡಿಯೋ ವೈರಲ್ ಆಗ್ಬೇಕಂದ್ರೆ ನೀವು ಮಾಡುವಂಥ ಕೆಲಸ, ನಿಮ್ಮ ವಿಡಿಯೋ ನೀವು ಶೇರ್ ಮಾಡಬೇಕು. ಸ್ಟಾರ್ಟಿಂಗ್ ನಮ್ಮ ವಿಡಿಯೋಸ್ ಯಾರೂ ಶೇರ್ ಮಾಡೋಂಗಿಲ್ಲ, ನಾವೇ ಮಾಡಬೇಕು. ಅಟ್ಲೀಸ್ಟ್ ನೀವು ಒಂದು 50-70 ಜನಕ್ಕೆ ಶೇರ್ ಮಾಡಿರಿ ನಿಮ್ಮ ವಿಡಿಯೋನ. ಶೇರ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಇರ್ತಾರೆ, ಅವ್ರಿಗೆ ಏರಿ, ಅವರು ಒಂದು 20-30 ಜನಕ್ಕೆ ಶೇರ್ ಮಾಡಲಿ. ಸ್ಟಾರ್ಟಿಂಗ್ ನಿಮ್ಮ ವಿಡಿಯೋ ಅಪ್ಲೋಡ್ ಆದ ನೆಕ್ಸ್ಟ್ ಸೆಕೆಂಡ್ ಆಗಬೇಕು. ಅವಾಗ ನಿಮ್ಮ ವಿಡಿಯೋ ಜಾಸ್ತಿ ವ್ಯೂಸ್ ಹೋತಂದ್ರೆ, ಅಪ್ಲೋಡ್ ಆದ ತಕ್ಷಣ ಜಾಸ್ತಿ ವ್ಯೂಸ್ ಹೋತಂದ್ರೆ ಆ ವಿಡಿಯೋ ಇನ್ನೂ ಬೂಸ್ಟ್ ಆಕೈತಿ, ಜಾಸ್ತಿ ಜನಕ್ಕೆ ಅದು ರೀಚ್ ಆಗಕ್ಕೆ ಸ್ಟಾರ್ಟ್ ಆಕೈತಿ. ಅಲ್ಲಿ ನಿಮ್ಮ ವಿಡಿಯೋ ವೈರಲ್ ಆಗೋ ಸಾಧ್ಯತೆ ಐತಿ. ಮತ್ತು ಇನ್ನೊಂದು ಏನಂತಂದ್ರೆ, ನಿಮ್ಮ ವಿಡಿಯೋಸ್ ಹೆಂಗಿರ್ಬೇಕಂತಂದ್ರೆ, 1000 ಜನ ನೋಡ್ಯಾರಂದ್ರೆ ಅಟ್ಲೀಸ್ಟ್ ಅದ್ರೊಳಗೆ 150 ಜನ ಲೈಕ್ ಮಾಡಿರ್ಬೇಕು. 150 ಅಥವಾ 200 ಜನ ಲೈಕ್ ಮಾಡಿರ್ಬೇಕು. ಆ ವ್ಯೂಸ್ ಜಾಸ್ತಿ ಆದಂಗೆ ಲೈಕ್ಸ್ ಜಾಸ್ತಿ ಕಡಿಮೆ ಆಕೋತ ಬರ್ಬಿಡೋದು, ಅದರ ರೇಂಜ್ನಾಗ ಹೋಗ್ತಿರ್ಬೇಕು ಅದು. ಈಗ ನಮ್ದು ವ್ಯೂಸ್ 1000 ಹೋಗೈತಂದ್ರೆ ಅದಕ್ಕೆ 100 ಲೈಕ್ಸ್ ಬಂದಿರುತ್ತೆ. ಆಮೇಲೆ ನೆಕ್ಸ್ಟ್ 2000 ಹೋದಾಗ ಅದು 150 ಬಂದಿರುತ್ತೆ. ಹಿಂಗಾಗ್ಬಾರ್ದು. ಅದು ಒಂದು ಗ್ರಾಫ್ ಇರಬೇಕು, ಆ ಗ್ರಾಫ್ ಉಂಟನೇ ಹೋಗ್ತಿರ್ಬೇಕು. ಆ ಗ್ರಾಫ್ ಯಾವಾಗ ಬೀಳ್ತೈತಿ ವಿಡಿಯೋ ಅಲ್ಲಿಗೆ ಸ್ಟಾಪ್ ಆಕೈತಿ. ಸೊ ಆ ಆಧಾರದ ಮೇಲೆ ಲೈಕ್ ಜಾಸ್ತಿ ಬಂದ್ರೆ ವಿಡಿಯೋ ಜಾಸ್ತಿ ವೈರಲ್ ಆಕೈತಿ. ಇನ್ನೊಂದು, ನೀವು ವಿಡಿಯೋ ಮಾಡ್ತೀರಿ, ಯಾವ ರೀತಿ ವಿಡಿಯೋ ಮಾಡ್ತೀರಿ? ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ರೀಲ್ಸ್ ನೋಡ್ತಿರ್ತೀರಿ. ಯಾವ ಥರ ವಿಡಿಯೋಗಳು ವೈರಲ್ ಆಕ್ಕವು, ಯಾವ ಥರ ವಿಡಿಯೋಗಳು ವೈರಲ್ ಆಗಿಲ್ಲ ಎಲ್ಲ ನೋಡಿರ್ತೀರಿ ನೀವು. ನಿಮಗೆ ಬರುವಂಥ ವಿಡಿಯೋಗಳು ಯಾವ ರೀತಿ ಇರ್ತಾವೋ ಅದಕ್ಕಿಂತಲೂ ನೀವು ಮಾಡುವಂಥ ವಿಡಿಯೋ ಚೆನ್ನಾಗಿರ್ಬೇಕು. ಅದಕ್ಕಿಂತಲೂ ಲೋ ಕ್ವಾಲಿಟಿ ಇತ್ತಂದ್ರೆ, ಅಂದರೆ ನನ್ನ ಕ್ಯಾಮ್ರಾ ಬಗ್ಗೆ ಹೇಳ್ತಾ ಇಲ್ಲ, ನೀವು ಮಾಡೋ ವಿಡಿಯೋ ಕಂಟೆಂಟ್ ತುಂಬ ಚೆನ್ನಾಗಿರಬೇಕು. ಕಂಟೆಂಟ್ ಎಲ್ರಿಗೂ ಇಷ್ಟ ಆಗೋ ಥರ ಇರಬೇಕು. ಈಗ ಫೇಮಸ್ ಆಗ್ಬೇಕಂದ್ರೆ ನೀನು ಯಾರಿಗಾದರೂ ಬೇದಾದರೂ ಫೇಮಸ್ ಆಗ್ಬೋದು, ಇಲ್ಲ ಏನಾದರೂ ಕಾಂಟ್ರವರ್ಸಿ ಮಾಡ್ಕೊಂಡು ಫೇಮಸ್ ಆಗ್ಬೋದು, ಇಲ್ಲ ಹುಚ್ಚರ ಥರ ಮಾಡಿ ಫೇಮಸ್ ಆಗ್ಬೋದು. ಬಟ್ ನಿನ್ನ ಶ್ರಮದಿಂದ, ಒಳ್ಳೆ ಕಂಟೆಂಟಿಂದ ನೀ ಏನಾರ ಫೇಮಸ್ ಆದ್ರೆ ಸಮಾಜದಲ್ಲಿ ನಿನಗೆ ಸಿಗೋ ಗೌರವನೇ ಬೇರೆ ಇರ್ತೈತಿ. ಏನೇ ಆಗಲಿ ಕಷ್ಟಪಟ್ಟು ನೀವು ಕ್ರಿಯೇಟರ್ ಆಗ್ರಿ, ಜನ ನಿಮ್ಮನ್ನು ತಾನಾಗೆ ಬೆಳೆಸ್ತಾರೆ. ಹಂಗೆ ಜನಕ್ಕೆ ಯಾವುದೇ ಕೆಟ್ಟ ಸಂದೇಶ ಕೊಡುವಂಥದ್ದು ಏನೋ ಮಾಡೋಕ್ಕೆ ಹೋಗ್ಬೇಡ್ರಿ. ಒಳ್ಳೆ ಸಂದೇಶ ಕೊಡುವಂಥ ವೀಡಿಯೋಸ್ ಮಾಡಿರಿ. ಹ್ಯಾಶ್ಟ್ಯಾಗ್ ಯಾವ ಥರ ಹಾಕಬೇಕು, ಕ್ಯಾಪ್ಷನ್ ಯಾವ ಥರ ಬರಿಬೇಕು, ಈ ಥರ ಡೌಟ್ ಇದ್ರೆ ಭಾಳ ಈಸಿ. ನನಗಂತೂ ಏನೂ ಗೊತ್ತಾಗಂಗಿಲ್ಲ ಕ್ಯಾಪ್ಷನ್ ಬಗ್ಗೆ ಆಗಲಿ ಹ್ಯಾಶ್ಟ್ಯಾಗ್ ಬಗ್ಗೆ ಆಗಲಿ. ಡೈರೆಕ್ಟ್ ChatGPTನ ಹೋಗಿ ಕೇಳೋದು, ನಾನೊಂದು ಈ ಥರ ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ಕೆಲವೊಂದಷ್ಟು ಸಜೆಸ್ಟ್ ಆಗುವಂಥ ಕ್ಯಾಪ್ಷನ್ನ ಕೊಡೋತಂದ್ರೆ ಅದು ಕನ್ನಡವೂ ಬೇಕಾದ್ರೆ ಕನ್ನಡವೂ ಕೊಡೋತಿ, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷು ಕೊಡೋತಿ. ಆಮೇಲೆ ಸೇಮ್ ಈ ಥರ ವಿಡಿಯೋ ಮಾಡಿದ್ದೀನಿ, ಇದಕ್ಕೆ ಸೂಟ್ ಆಗುವಂಥ ಕೆಲವೊಂದಷ್ಟು ಹ್ಯಾಶ್ಟ್ಯಾಗ್ನ ಕೊಡುವಂತಂದ್ರೆ ಅದನ್ನು ಕೊಡ್ತೈತಿ. ಅವನ್ನೆಲ್ಲ ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಬೇಕು. ಇವನಷ್ಟಲ್ಲ, ಮತ್ತು ಇನ್ನೊಂದು ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಅಂತ ಬರ್ತಾವೆ ರೀಲ್ಸಿಗೆ ಸಪ್ರೇಟ್. ಆ ಹ್ಯಾಶ್ಟ್ಯಾಗ್ಸ್ನ ಅಟ್ಲೀಸ್ಟ್ ಒಂದು 7-8 ಹಾಕಿದ್ರೆ ಸಾಕು. ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ನಿಮ್ಮ ವಿಡಿಯೋ ನೀವು ಅಂದ್ಕೊಂಡಕ್ಕಿಂತಲೂ ಸ್ವಲ್ಪ ಜಾಸ್ತಿ ವ್ಯೂಸ್ ಹೋಗ್ತೈತಿ. ಹಂಗೆ ನಿಮ್ಮ ವಿಡಿಯೋ ಯಾರು ನೋಡ್ತಾರಲ್ಲ ಲೈಕ್ ಒತ್ತಬೇಕು. ಒಂದು 10 ಜನ ಲೈಕ್ ಒತ್ತೋದು ಬೇಡ ನಮಗೆ, ಅಟ್ಲೀಸ್ಟ್ 4 ಜನ ಲೈಕ್ ಒತ್ತಲಿ ಸಾಕು.
ಹಂಗೆ ಇನ್ನೊಂದು ಏನಂತಂದ್ರೆ ನಿಮ್ಮ ವಿಡಿಯೋ ಶೇರ್ ಮಾಡಬೇಕು. ಶೇರ್ ಆ್ಯಂಡ್ ರೀಶೇರ್ ಅಂತ ಬಂದೈತಿ ಈಗ. ಇವು ಜಾಸ್ತಿ ಆದ್ರೆ ನಿಮ್ಮ ವಿಡಿಯೋ ಜಾಸ್ತಿ ವೈರಲ್ ಆಕತಿ. ಆ ಥರ ಕಂಟೆಂಟ್ ಇರುವಂಥ ವಿಡಿಯೋಸ್ ಮಾಡಿರಿ, ಗ್ಯಾರಂಟಿ ನೀವು ಕ್ಲಿಕ್ ಆಗ್ತೀರಿ. ಮತ್ತು ಯಾವ ಟೈಮಿಗೆ ವಿಡಿಯೋ ಪೋಸ್ಟ್ ಮಾಡಬೇಕು ಇದು ಭಾಳ ಇಂಪಾರ್ಟೆಂಟ್. ನಾವು ಮಧ್ಯಾಹ್ನ ಯಾವುದೋ ಟೈಮಲ್ಲಿ ಪೋಸ್ಟ್ ಮಾಡ್ತೀವಿ, ರಾತ್ರಿ 10 ಗಂಟೆಗೆ ಪೋಸ್ಟ್ ಮಾಡ್ತೀನಿ, ನಡೆಯಲ್ಲ. ಕೆಲವೊಂದಷ್ಟು ಟೈಮ್ ಅದಾವೆ. ನೀವು ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆ ಅಥವಾ 8:30 ಒಳಗೆ ವಿಡಿಯೋನ ಪೋಸ್ಟ್ ಮಾಡಿರಿ. ಅದನ್ನು ಬಿಟ್ರೆ ಸಂಜೆಗೆ 5 ಗಂಟೆಯಿಂದ 7 ಗಂಟೆ ಒಳಗೆ ನಿಮ್ಮ ವಿಡಿಯೋನ ಪೋಸ್ಟ್ ಮಾಡಿರಿ. ಈ ಟೈಮ್ ಬಿಟ್ಟು ಯಾವ ಟೈಮು ವಿಡಿಯೋನ ಪೋಸ್ಟ್ ಮಾಡಬೇಡ್ರಿ. ಇನ್ ಕೇಸ್ ಸಂಡೇ ಇತ್ತಂದ್ರೆ ನೀವು ಆಲ್ಮೋಸ್ಟ್ ಮಧ್ಯಾಹ್ನ ಬಿಟ್ಟು ನೀವು ಯಾವಾಗ ಬೇಕಾದಾಗ ಪೋಸ್ಟ್ ಮಾಡ್ಬೋದು. ಬೆಳಿಗ್ಗೆ 8 ಗಂಟೆಗೆ ಮಾಡಿರಿ, 9 ಗಂಟೆಗೆ ಮಾಡಿರಿ, 10 ಗಂಟೆಗೆ ಮಾಡಿರಿ, 4 ಗಂಟೆಗೆ ಮಾಡಿರಿ, 5 ಗಂಟೆಗೆ ಮಾಡಿರಿ, 6 ಗಂಟೆಗೆ ಮಾಡಿರಿ ನಡಿ ಸಂಡೇ. ಯಾಕಂದ್ರೆ ಆಲ್ಮೋಸ್ಟ್ ಫ್ರೀ ಇರ್ತಾರೆ. ಮತ್ತು ಇನ್ನೊಂದು ನಿಮ್ಮ ಫಾಲೋವರ್ಸ್ ಯಾವ ಟೈಮಿಗೆ ಜಾಸ್ತಿ ಆ್ಯಕ್ಟಿವ್ ಇರ್ತಾರೆ ಅನ್ನೋದು ನೀವು ಚೆಕ್ ಮಾಡ್ಬೋದು. ಇನ್ಸೈಟ್ಸ್ ಹೋಗಿ ಬರುತ್ತದ. ನಿಮ್ಮ ಫಾಲೋವರ್ಸ್ ಯಾವಾಗ ಜಾಸ್ತಿ ಆ್ಯಕ್ಟಿವ್ ಇರ್ತಾರಲ್ಲ ಆ ಟೈಮಿಗೆ ಪೋಸ್ಟ್ ಮಾಡೋದ್ರಿಂದ ನಿಮ್ಮ ವಿಡಿಯೋಸ್ ಇನ್ನೂ ಜಾಸ್ತಿ ವೈರಲ್ ಆಕತಿ. ಹಂಗೆ ಇದನ್ನು ಬಿಟ್ರೆ ನಿಮ್ಮ ವಿಡಿಯೋಸ್ ವೈರಲ್ ಆಗ್ಬೇಕಂತಂದ್ರೆ ಮೇನ್ 3 ಸೆಕೆಂಡ್ಸ್ ಇರುತ್ತಲ್ಲ ಸ್ಟಾರ್ಟಿಂಗ್. ಈಗ ನೀವು ರೀಲ್ಸ್ ನೋಡ್ತಿರ್ತೀರಿ, ಸ್ಟಾರ್ಟಿಂಗ್ ಒಂದು ರೀಲ್ಸ್ ಬರುತ್ತೆ. ಆ ರೀಲ್ಸ್ ನಿಮಗೆ 3 ಸೆಕೆಂಡ್ಸ್ ಏನಾರ ಖುಷಿ ಕೊಟ್ಟರೆ ನೀವು ಅದನ್ನು ಪೂರ್ತಿ ನೋಡಿರಿ, ಅಥವಾ ಏನೋ ಒಂದು ಅಟ್ರಾಕ್ಷನ್ ಇತ್ತಂದ್ರೆ ಆ ರೀಲ್ಸ್ನ ಪೂರ್ತಿ ನೋಡ್ತೀರಿ. ಇಲ್ಲಾಂದ್ರೆ ಪಟ್ನ ಸ್ಕಿಪ್ ಆಗಿಬಿಡ್ತೀರಿ. ನಿಮ್ಮ ವಿಡಿಯೋ ಹಂಗೆ ಸ್ಕಿಪ್ ಆಗ್ಬಾರ್ದು. ಆ 3 ಸೆಕೆಂಡ್ನ ಆ ರೀಲ್ಸ್ ನೋಡೋರು ನೀವು ಹಿಡಿದಿಟ್ಕೊಂಡ್ರಂದ್ರೆ ನಿಮ್ಮ ರೀಲ್ಸ್ ವೈರಲ್ ಆಕತಿ. ಸ್ಟಾರ್ಟಿಂಗ್ 3 ಸೆಕೆಂಡ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಇದೊಂದು ಮೇನ್. ಈಗ ಇವತ್ತೊಂದು ರೀಲ್ಸ್ ಹಾಕ್ತೀರಿ, ವಾಪಸ್ ಒಂದು 4 ದಿನ ಆ ಕಡೆ ಸುಳಿವೇ ಇಲ್ಲ ನಿಮ್ದು. ಆಮೇಲೆ ಮತ್ತೆ ಬರ್ತೀರಿ, ಮತ್ತೊಂದು ರೀಲ್ಸ್ ಹಾಕ್ತೀರಿ, ಮರನೇ ದಿನ ಮತ್ತೊಂದು ಹಾಕ್ತೀರಿ, ಮತ್ತೆ ಮರನೇ ದಿನ ಮತ್ತೊಂದು ಹಾಕ್ತೀರಿ, ಆಮೇಲೆ ಮತ್ತೊಂದು 5-6 ದಿನ ಗ್ಯಾಪ್ ಮಾಡೋದು. ಇದು ನಿಮ್ಮನ್ನು ಇನ್ಸ್ಟಾಗ್ರಾಮ್ ನೋಡ್ತಿರ್ತೈತಿ. ನೀವು ಮಾಡೋ ಆ್ಯಕ್ಟಿವಿಟೀಸ್ನೆಲ್ಲ ಇನ್ಸ್ಟಾಗ್ರಾಮ ನೋಡ್ತಿರ್ತೈತಿ. ಅದಕ್ಕೆ ನೀವು ಅದ್ರ ಬಗ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಆಗಿದ್ದೀರಿ ಅಂತ ಚೆಕ್ ಮಾಡ್ತಿರುತ್ತದು. ನೀವು ಅದಕ್ಕೆ ಎಷ್ಟು ಒತ್ತು ಕೊಡ್ತೀರಿ. ನೀವು ಡೈಲಿ ಹಾಕೋದು ಬೇಡ ಪೋಸ್ಟ್, ವಾರಕ್ಕೆ 3 ಹಾಕ್ರಿ, ಕರೆಕ್ಟ್ ಪರ್ಫೆಕ್ಟ್ ಟೈಮಿಗೆ ಹಾಕ್ರಿ. ಒಂದಿನೂ ಗ್ಯಾಪ್ ಮಾಡಬೇಡ್ರಿ, ಪರ್ಫೆಕ್ಟ್ ಟೈಮಿಗೆ ಹಾಕ್ರಿ. ಯಾಕೆ ನಿಮ್ಗೆ ವ್ಯೂಸ್ ಬರೋಂಗಿಲ್ಲ? ಸ್ಟಾರ್ಟಿಂಗ್ ನೀವು ಎಂಥ ರೀಲ್ಸ್ ಹಾಕಿದ್ರು ನಿಮಗೆ ಕೆಲವೊಂದು ಟೈಮ್ ವ್ಯೂಸೇ ಬರೋಂಗಿಲ್ಲ. ಯಾಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಒಳಗೆ ಮುಂಚೆ ಜಾಸ್ತಿ ಆ್ಯಕ್ಟಿವ್ ಇರೋಂಗಿಲ್ಲ, ಪೋಸ್ಟ್ ಹಾಕ್ತಿರಂಗಿಲ್ಲ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಫ್ರೀಸ್ ಆಗಿರೋ ಸಾಧ್ಯತೆನೂ ಇರ್ತೈತಿ. ಅದನ್ನ ಹೆಂಗೆ ಚೆಕ್ ಮಾಡ್ಬೇಕಂತ ನಾ ಮತ್ತೆ ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ. ನಿಮ್ಮ ಅಕೌಂಟ್ ಏನಾರ ಫ್ರೀಸ್ ಆಗಿತ್ತು ಅಂದ್ರೆ ಅದನ್ನ ಹೆಂಗೆ ಅನ್ಫ್ರೀಸ್ ಮಾಡೋದು. ಫ್ರೀಸ್ ಆದ್ರೆ ಹೆಂಗಂದ್ರೆ ನಿಮ್ಮ ವಿಡಿಯೋಸ್, ನಿಮ್ಮ ಫಾಲೋವರ್ಸ್ ಎಷ್ಟಾರ ಇರಲಿ, ನಿಮ್ಮ ವಿಡಿಯೋ ಹಾಕಿರೋ ಅದು ವ್ಯೂಸ ಬರಂಗಿಲ್ಲ. ನಿಮ್ಗೆ 1000 ಫಾಲೋವರ್ಸ್ ಇದ್ರು ನಿಮ್ಮ ವ್ಯೂಸ್ ಎಷ್ಟಿರ್ತೈತಿ? 200, 300, ಇದ್ರ ಮ್ಯಾಲೆ ಹೋಗಲ್ಲ. ಅದನ್ನ ಹೆಂಗೆ ತೆಗೆಯೋದಂತ ನೆಕ್ಸ್ಟ್ ವಿಡಿಯೋದಾಗ ನಾ ಹೇಳ್ತೀನಿ. ಈಗ ನಾ ಇಟಮಟ ಹೇಳಿರೋದನ್ನ ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ರಂದ್ರೆ ಇನ್ಮೇಲೆ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ವಿಡಿಯೋ ಮಾಡಿರಿ, ಸಿಸ್ಟಮೆಟಿಕ್ ಆಗಿ ವಿಡಿಯೋನ ಪೋಸ್ಟ್ ಮಾಡಿರಿ. ಹಂಗೆ ನಾ ಮಾಡಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಹಂಗೆ ನಾ ಇನ್ನೂ ಸಿಕ್ಕಾಪಟ್ಟೆ ಬೆಳಿಬೇಕು ಅಂತ ಅನ್ನೋ ನಿಮ್ಮ ದೋಸ್ತಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಅವಂಗೂ ಹೆಲ್ಪ್ ಆಗಲಿ. ಧನ್ಯವಾದಗಳು.